ಕರ್ನಾಟಕ ರಾಜ್ಯಕ್ಕೆ ಮತ್ತೆ ಕಾವೇರಿ ಜಲಾಘಾತ ಎದುರಾಗಿದೆ. ಯಾಕಂತ ಹೇಳಿದ್ರೆ CWRC ನೀಡಿರುವಂತಹ ಒಂದು ಆದೇಶ ಇಲ್ಲಿಂದ ಮುಂದಿನ 15 ದಿನಗಳವರೆಗೆ 12,000 ಕ್ಯೂಸೆಕ್ ನೀರು ಪ್ರತಿದಿನ ಬಿಡಬೇಕು ಅನ್ನುವಂಥದ್ರ ಬಗ್ಗೆ ಆದೇಶವನ್ನ CWRC ಕೊಟ್ಟಿದೆ. ಈಗ CWRC ಈ ಶಿಫಾರಸು ಏನಿದೆ ಅಥವಾ ಈ ಸೂಚನೆ ಏನಿದೆ ಇದರಿಂದಾಗಿ ಮಂಡ್ಯ ಮೈಸೂರು ರೈತರು ಆಕ್ರೋಶಿತರಾಗಿದ್ದಾರೆ. ಸರ್ಕಾರದ ವಿರುದ್ಧ ಕನ್ನಡ ಸಂಘಟನೆಗಳು ಕೂಡ ಕಿಡಿಕಾರ್ತಾ ಇದೆ. ಹಾಗಾಗಿ ನಾವು ಬಂದ್ ಮಾಡಿಯೇ ಸಿದ್ಧ ಅಂತ ಹೇಳಿ ಈಗ ಕನ್ನಡ ಪರ ಹೋರಾಟಗಾರರು ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಮುಂದೆ 13ನೇ ತಾರೀಕು ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಏನು ಕರೆಯನ್ನು ನೀಡಿದ್ರು ಅದು ಬಂದ್ ಆಗುತ್ತಾ ಇಲ್ವಾ, ಯಶಸ್ವಿ ಆಗುತ್ತೋ ಇಲ್ವಾ ಅನ್ನುವಂಥದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದ್ವು. ಬಟ್ ವಾಟಾಳ್ ನಾಗರಾಜ್ ಹಿಂದಿನಿಂದಲೂ ಕೂಡ ಹೇಳ್ಕೊಂಡು ಬಂದಿದ್ದು ನಾವು ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅನ್ನುವಂಥದ್ದು. ಆದರೆ ಈಗ CWRC ಕೊಟ್ಟಿರುವಂಥ ಈ ಆದೇಶ ಏನಿದೆಯಲ್ಲ, ಈಗ ಈ ಬಂದ್ನ ನಿರ್ಧಾರಕ್ಕೆ ಮತ್ತಷ್ಟು ಕುಮ್ಮಕ್ಕನ್ನು ನೀಡಿದಂತಾಗಿದೆ. ಯಾಕಂದರೆ ಮೊದಲೇ ಕರ್ನಾಟಕಕ್ಕೇನೆ ಈ ಭಾಗದ ಕಾವೇರಿ ಕೊಳ್ಳದ ಭಾಗದ ರೈತರಿಗೆ ನೀರು ಸಮರ್ಪಕವಾಗಿ ಸರಬರಾಜಾಗ್ತಾ ಇಲ್ಲ. ಅಫ್ಕೋರ್ಸ್ ಕಳೆದ ವಾರ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಅಂತ ಹೇಳಿ ಮಳೆ ಬಂತು, ಇದರಿಂದಾಗಿ ಸ್ವಲ್ಪ ನಿರಾಳರಾಗಿದ್ರು. ಆದರೆ ಈಗ ಮತ್ತೆ ನೀರನ್ನು ತಮಿಳುನಾಡಿಗೆ ಬಿಡಿ ಅನ್ನುವಂಥ ಆದೇಶ ಅದನ್ನು ಸ್ವೀಕರಿಸೋದಕ್ಕೆ ಕರ್ನಾಟಕ ಈಗ ಸದ್ಯಕ್ಕೆ ಸಿದ್ಧ ಇಲ್ಲ. CWRC ಶಿಫಾರಸನ್ನು ಈಗ ರಾಜ್ಯದ ಪ್ರತಿನಿಧಿಗಳು ಕೂಡ ಪ್ರಶ್ನಿಸಿದ್ದಾರೆ. CWMA ಸಭೆ ನಡೀತಾ ಇದೆ. ಈಗ ನೀರು ನಿಯಂತ್ರಣ ಪ್ರಾಧಿಕಾರ ಏನು ಆದೇಶವನ್ನು ಕೊಡುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ರಾಜ್ಯದ ಪರವಾಗಿ ಸಭೆಯಲ್ಲಿ ಹಿರಿಯ ಅಧಿಕಾರಿಯಾಗಿರುವಂಥ ಗೌರವ್ ಗುಪ್ತಾ ಅವರು ಭಾಗಿಯಾಗಿದ್ದಾರೆ. CWRC ಕೊಟ್ಟಿರುವಂಥ ಆದೇಶ ಏನಿದೆಯಲ್ಲ, ಕಾವೇರಿ ನೀರು ನಿರ್ವಹಣಾ ಸಮಿತಿ ನೀಡಿರುವಂಥ ಒಂದು ಆದೇಶ, ಅದನ್ನು ಈಗ ನಿಯಂತ್ರಣ ಮಂಡಳಿಯಲ್ಲಿ, ನಿಯಂತ್ರಣ ಪ್ರಾಧಿಕಾರದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಈಗ CWRC ಕೊಟ್ಟಂಥ ಒಂದು ಆದೇಶ ಈ ಹಿಂದೆ ಕೂಡ ಏನು ಆದೇಶವನ್ನು ನೀಡಿತ್ತು ನೀರನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ. ಸೊ ಅದಾದ ನಂತರವೂ ಕೂಡ ಸಾಕಷ್ಟು ಚರ್ಚೆಗಳಾದವು. ಸಾಕಷ್ಟು ಕರ್ನಾಟಕ ಕೂಡ ಅದ್ರ ಬಗ್ಗೆ ತನ್ನ ಒಂದು ತಕರಾರನ್ನು ತೆಗೆದಿತ್ತು. ಸರ್ಕಾರ ಕೂಡ ಅದ್ರ ಬಗ್ಗೆ ಇಲ್ಲ, ಈ ಭಾಗದಲ್ಲಿ ನಮಗೆ ಮಳೆ ಬಂದಿಲ್ಲ, ನಮ್ಮ ಜಲಾಶಯಗಳೇ ಬರಿದಾಗಿವೆ, ನಮಗೆ ಕುಡಿಯೋದಕ್ಕೆ ನೀರು ಸಾಕಾಗ್ತಾ ಇಲ್ಲ, ಹಾಗಾಗಿ ನಾವು ಹೇಗೆ ನೀರು ಬಿಡೋದು ಅನ್ನುವಂಥದ್ರ ಬಗ್ಗೆ ಸಮರ್ಪಕವಾಗಿ ವಾದವನ್ನು ಮಂಡಿಸಿತ್ತು. ಬಟ್ ಅದಾಗಿಯೂ ಕೂಡ ಇಲ್ಲ ಏನು ಆದೇಶ ಇದೆಯೋ ಆ ಆದೇಶದಂತೆ ನೀವು ನಡ್ಕೊಳ್ಳೇಬೇಕು, ಕಾವೇರಿ ನೀರನ್ನು ಹರಿಯೋದಕ್ಕೆ ಬಿಡಬೇಕು, ತಮಿಳುನಾಡಿಗೆ ನೀವು ಕೊಡಬೇಕು ಅನ್ನುವಂಥದ್ರ ಬಗ್ಗೆ CWMA ಕೂಡ ತೀರ್ಮಾನವನ್ನು ಕೊಟ್ಟಿತ್ತು ಹಿಂದೆ. ಬಟ್ ಅದೃಷ್ಟ ಎನ್ನುವಂತೆ ಆ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ಆಯಿತು. ಸೊ ಹಾಗಾಗಿ ಅಷ್ಟು ಸಮಸ್ಯೆಗಳಾಗಲಿಲ್ಲ, ನೀರು ಸರಾಗವಾಗಿ ತಮಿಳುನಾಡಿಗೂ ಕೂಡ ಹರಿದು ಹೋಗೋದಕ್ಕೆ ಸಾಧ್ಯ ಆಯಿತು. ಸೊ ಅದಾಗಿಯೂ ಕೂಡ ಮತ್ತೆ ಆ ಭಾಗದ ರೈತರು ಕೂಡ ಕೇಳ್ತಾ ಇದ್ದಿದ್ದು, ಅಟ್ಲೀಸ್ಟ್ ನಮಗೆ ಈಗಲಾದರೂ ಬೆಳೆ ಬೆಳೆಯೋದಕ್ಕೆ ನೀರನ್ನು ಕೊಡಿ, ನಮಗೆ ಇಲ್ಲಿ ಕಟ್ ಡೌನ್ ಮಾಡಿ ನೀವು ತಮಿಳುನಾಡಿಗೆ ನೀರನ್ನು ಬಿಡ್ತಾ ಇದ್ದೀರಿ, ಇದು ಸರಿಯಲ್ಲ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಈಗ ಮತ್ತೊಮ್ಮೆ ಜಲಾಘಾತ ಈಗ ಕರ್ನಾಟಕಕ್ಕೆ ಎದುರಾಗಿದೆ. ಈಗ ಮತ್ತೆ CWRC ನೀಡಿರುವಂಥ ಒಂದು ಸೂಚನೆ ಏನಿದೆಯಲ್ಲ, ನೀವು ಮತ್ತೆ ಮುಂದಿನ 15 ದಿನಗಳ ಕಾಲ 12,000 ಕ್ಯೂಸೆಕ್ ಪ್ರತಿದಿನ ನೀವು ನೀರನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು, ಅದು ಈಗ ಕರ್ನಾಟಕಕ್ಕೆ ಒಂದು ರೀತಿ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಈಗ ದೆಹಲಿಯಲ್ಲಿ CWMA ಸಭೆ ಕೂಡ ನಡೀತಾ ಇದೆ. ಈ ಸಭೆಯಲ್ಲಿ ರಾಜ್ಯದ ಪರವಾಗಿಯೂ ಕೂಡ ಹಿರಿಯ ಅಧಿಕಾರಿಯಾಗಿರುವಂಥ ಗೌರವ್ ಗುಪ್ತಾ ಅವರು ಭಾಗಿಯಾಗಿದ್ದಾರೆ. CWRC ಶಿಫಾರಸನ್ನು ಪ್ರಶ್ನಿಸಿದ್ದಾರೆ. ಜೂನ್ ಜುಲೈ ಬಾಕಿ ನೀರನ್ನು ಕೂಡ ಕೊಡಬೇಕು ಅನ್ನುವಂಥದ್ದು ಈಗ ಹೊಸ ತಕರಾರು ತಮಿಳುನಾಡಿನಿಂದ. ಇದುವರೆಗೂ ಬಿಟ್ಟಿರುವಂತಹ ನೀರಿನ ಮಾಹಿತಿಯನ್ನ ಕೂಡ ಕರ್ನಾಟಕ ಈಗ ನೀಡ್ತಾ ಇದೆ. ಕಳೆದ 15 ದಿನಗಳ ಹೆಚ್ಚುವರಿ ನೀರಿನ ಲೆಕ್ಕ ಕೂಡ ಅದಕ್ಕೆ ಸರ್ಕಾರ ಈಗ ಕೊಡೋದಕ್ಕೆ ಮುಂದಾಗಿದೆ. 61% ತುಂಬಿವೆ ಅನ್ನೋದು ತಮಿಳುನಾಡಿನ ವಾದ. ಗ್ರಾಸ್ ಸಂಗ್ರಹ ಪರಿಗಣಿಸಬಾರದು ಅನ್ನೋದು ಕರ್ನಾಟಕದ ನಿಲುವು. ಕಷ್ಟದ ಸಂದರ್ಭದಲ್ಲೂ ಕೂಡ ನಾವು ನೀರು ಬಿಟ್ಟಿದ್ದೀವಿ, ನೀರು ಬಿಟ್ಟಿರೋದನ್ನ ಮತ್ತೆ ನೆನಪು ಮಾಡೋದಕ್ಕೆ ಕರ್ನಾಟಕದ ಪರವಾಗಿ ಪ್ರತಿನಿಧಿಗಳು, ಜನಪ್ರತಿನಿಧಿಗಳಾಗಲಿ ಅಥವಾ ನಮ್ಮ ಅಧಿಕಾರಿಗಳೇನಿದ್ದಾರೆ ಅವರು ಈಗ ಅದನ್ನು ಮತ್ತೆ ನೆನಪಿಸ್ತಾ ಇದ್ದಾರೆ. ನೋಡಿ, ಈ ಹಿಂದೆ ಕೂಡ ನೀವೇನು ನೀರು ಕೇಳಿದ್ರಿ, ಆ ಟೈಮಲ್ಲಿ ನಮಗೆ ಕಷ್ಟ ಇದ್ದರೂ ಕೂಡ, ಆ ಸಂಕಷ್ಟದ ದಿನಗಳಲ್ಲೂ ಕೂಡ ಕರ್ನಾಟಕ ನೀರು ಹರಿಸಿದೆ ತಮಿಳುನಾಡಿಗೆ. ಈಗ ನೀವು ಬಾಕಿ ನೀರನ್ನು ಕೂಡ ಕೇಳ್ಕೊಂಡು ಕೂತ್ಕೊಂಡ್ರೆ ಅದು ಭಾಳ ಕಷ್ಟ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಗೊತ್ತಿರೋ ವಿಚಾರ. ಯಾಕಂದರೆ ನಮ್ಮ ಜಲಾಶಯಗಳಲ್ಲಿರುವಂಥ ನೀರಿನ ಮಟ್ಟವನ್ನು ಕೂಡ ನಾವು ನೋಡಬೇಕಲ್ಲ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡಿತೋಣ. ಮೊದಲದಾಗಿ ಈಗ CWMA ನಡೀತಾ ಇರುವಂತಹ ಮೀಟಿಂಗ್, ಅದರಲ್ಲಿ ಏನೆಲ್ಲ ವಿಚಾರಗಳು ಬಂದಿವೆ ಅನ್ನುವಂಥದ್ದನ್ನು ಮಾತಾಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಹಾಗೆ ಪ್ರಮೋದ್ ಕೂಡ ಜಾಯ್ನ್ ಆಗಿದ್ದಾರೆ. ಈ ಹೆಚ್ಚುವರಿ ಬಾಕಿ ನೀರೇನಿದೆಯಲ್ಲ, ಜೂನ್ ಜುಲೈಯಲ್ಲಿ ನೀವು ನೀರನ್ನು ಸಮರ್ಪಕವಾಗಿ ಬಿಟ್ಟಿಲ್ಲ, ಇನ್ನೂ ಕೂಡ ಬಾಕಿ ಉಳಿದಿದೆ, ಅದನ್ನು ಕೂಡ ಬಿಡಿ ಅನ್ನುವಂಥದ್ರ ಬಗ್ಗೆ ತಮಿಳುನಾಡು ಪಟ್ಟು ಹಿಡಿಯುವಂಥ ಸಾಧ್ಯತೆ, ಅದ್ರ ಬಗ್ಗೆ ಮಾತಾಡೋಣ. ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ಕೂಡ ಜಾಯ್ನ್ ಆಗಿದ್ದಾರೆ. ಹರೀಶ್, ಮೊದಲದಾಗಿ ಈಗ CWRC ಕೊಟ್ಟಿರುವಂಥ ಒಂದು ಸೂಚನೆ ಏನಿದೆ ಅದನ್ನು ಪ್ರಶ್ನಿಸಿ CWMA ಅಲ್ಲಿ ಈಗ ಸಭೆ ನಡೀತಾ ಇದೆ. ಸೊ ಕರ್ನಾಟಕದ ವಾದ ಏನಿದೆ ಇದರಲ್ಲಿ, ಹಾಗೆ ತಮಿಳುನಾಡು ಏನು ವಾದವನ್ನ ಮಂಡಿಸ್ತಾ ಇದೆ, ಸೊ ಏನ್ ಔಟ್ಕಮ್ ಬರ್ಬೋದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಸಹಜವಾಗಿ ಇಡೀ ಕರ್ನಾಟಕದ ಜನ ಕೂಡ ಈಗ ಕಾಯ್ತಾ ಇದ್ದಾರೆ, ಅದರಲ್ಲೂ ಕೂಡ ಕಾವೇರಿ ಕೊಳ್ಳದ ಭಾಗದ ರೈತರು ಮತ್ತೆ ಜನ. ಹರೀಶ್, ಏನ್ ನಡೀತಾ ಇದೆ ಈಗ ಮೀಟಿಂಗ್ ನಲ್ಲಿ, ಮತ್ತಷ್ಟು ಡೀಟೇಲ್ಸ್ ಏನಿದೆ? ರೆಹಮಾನ್, ಬೆಳಗ್ಗೆ ನಡೆದಂತಹ CWRC ಸಭೆಯಲ್ಲಿ 12,000 ಕ್ಯೂಸೆಕ್ಸ್ ನೀರನ್ನು ಮುಂದಿನ 15 ದಿವಸಗಳ ಕಾಲ ಪ್ರತಿದಿನ ಬಿಡಬೇಕು ಅನ್ನುವಂಥ ಆದೇಶ ಬಂದಿರುವಂತಹದ್ದು. ಈ ಶಿಫಾರಸನ್ನು ರಾಜ್ಯ ಸರ್ಕಾರ ಒಪ್ತಾ ಇಲ್ಲ, ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಸಭೆಯಲ್ಲಿ. ಯಾವುದೇ ಕಾರಣಕ್ಕೂ ಇಷ್ಟು ಪ್ರಮಾಣದ ನೀರನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. 12,000 ಕ್ಯೂಸೆಕ್ ನೀರು ಅಂತಂದರೆ ಪ್ರತಿದಿನ 1 TMCಗಿಂತಲೂ ಹೆಚ್ಚು ನೀರನ್ನು ಹರಿಸಬೇಕಾಗತ್ತೆ. ಅದು ಹರಿಸಬೇಕಾಗಿರೋದಿಲ್ಲ ಅಂತಂದರೆ ಕಾವೇರಿ ಹಾಗೂ ಕಬಿನಿ ಜಲಾಶಯದ ಗೇಟ್ಗಳನ್ನು ತೆಗೆದು ಹರಿಸಬೇಕಾಗತ್ತೆ. ಇದು ಕರ್ನಾಟಕಕ್ಕೆ ಮಾರಕ ಆಗಿರುವಂತಹದ್ದು. ಈಗ ತಮಿಳುನಾಡು ಕೇಳ್ತಾ ಇರುವಂತಹದ್ದು ಅಲ್ಲಿನ ಕುರುವೈ ಬೆಳೆಗೆ, ಅಲ್ಲಿನ ಬೆಳೆಗೆ ನೀರನ್ನ ಕೇಳ್ತಾ ಇದೆ. ಆದ್ರೆ ಕರ್ನಾಟಕ ನೀರನ್ನ ಕಾಪಾಡಿಕೊಂಡಿರುವಂತಹದ್ದು ಇಲ್ಲಿನ ಕುಡಿಯೋ ನೀರಿಗೆ. ಈಗ ಕರ್ನಾಟಕದಲ್ಲಿ ಮಾನ್ಸೂನ್ ದುರ್ಬಲ ಆಗಿದೆ. ಮಾನ್ಸೂನ್ ದುರ್ಬಲ ಆಗಿರೋದ್ರಿಂದ ಮುಂದೆ ಮಾನ್ಸೂನ್ ಬರುವಂತಹ ಯಾವುದೇ ಲಕ್ಷಣಗಳು ಇಲ್ಲ, ಮತ್ತೆ ಮಾನ್ಸೂನ್ ಬಲಗೊಳ್ಳುವಂತಹ ಲಕ್ಷಣಗಳು ಇಲ್ಲ ಅನ್ನುವಂಥದ್ದನ್ನ ಹವಾಮಾನ ಇಲಾಖೆ ಈಗ ಸ್ಪಷ್ಟಪಡಿಸಿರುವಂತಹದ್ದು. ಹೀಗಾಗಿ ಮುಂದಿನ ಮಾನ್ಸೂನ್ ಶುರುವಾಗುವವರೆಗೂ, ಅಂದ್ರೆ ಮುಂದಿನ ಜೂನ್ ವರೆಗೂ ಕೂಡ ಈಗ ಜಲಾಶಯಗಳಲ್ಲಿ ಸಂಗ್ರಹ ಆಗಿರತಕ್ಕಂಥ ಅಲ್ಪ ಸ್ವಲ್ಪ ನೀರನ್ನ ಉಳಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ, ಕಾಪಾಡಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಈಗ ರಾಜ್ಯಕ್ಕೆ ಇರುವಂತಹದ್ದು. ಅದೇ ವಾದವನ್ನ ಈಗ CWMA ಸಭೆಯಲ್ಲೂ ಕೂಡ ಮಂಡಿಸಿರುವಂತಹದ್ದು. CWRC ಕೊಟ್ಟಂತಹ ಶಿಫಾರಸು ಏನಿದೆ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗ CWMA ಸಭೆಯಲ್ಲಿ ಈಗ ವಾದವನ್ನ ಮಾಡ್ತಾ ಇರುವಂತದ್ದು ಕರ್ನಾಟಕದ ಪ್ರತಿನಿಧಿಗಳು. ಕರ್ನಾಟಕದ ಹಿರಿಯ ಅಧಿಕಾರಿ ಅಂತ ಗೌರವ್ ಗುಪ್ತಾ ಅವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸೆಂಟ್ರಲ್ ವಾಟರ್ ಕಮಿಷನ್ ನ ಮುಖ್ಯಸ್ಥರಾಗಿರ್ತಕ್ಕಂಥ ಹಲ್ದರ್ ಅವರ ನೇತೃತ್ವದಲ್ಲಿ ಈ ಒಂದು CWMA ಸಭೆ ನಡೀತಾ ಇದೆ. ತಮಿಳುನಾಡಿನ ಪ್ರತಿನಿಧಿಗಳು ಕೂಡ ಭಾಗಿಯಾಗಿದ್ದಾರೆ, ಕರ್ನಾಟಕದ ಪ್ರತಿನಿಧಿಗಳು ಕೂಡ ಭಾಗಿಯಾಗಿದ್ದಾರೆ. ಏನ್ CWRC ಕೊಟ್ಟಿರ್ತಕ್ಕಂತಹ ಆದೇಶ ಇದೆ, ಬೆಳಿಗ್ಗೆ ಕೊಟ್ಟಂತಹ ಆದೇಶವನ್ನ ಯಾವುದೇ ಕಾರಣಕ್ಕೂ ಪಾಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ವಾದ ಮಾಡ್ತಿರುವಂತಹದ್ದು. ಯಾಕಂದ್ರೆ ಕಳೆದ ಒಂದು ಆದೇಶ ಏನಿತ್ತು, CWRC ಕೊಟ್ಟಂತಹ ಆದೇಶ 3,500 ಕ್ಯೂಸೆಕ್ ನೀರನ್ನ ಪ್ರತಿದಿನ ಮುಂದಿನ 15 ದಿವಸಗಳಿಗೆ ಬಿಡಬೇಕು ಅನ್ನುವಂಥದ್ದು, ಅದು ಎಲ್ಲ ಒಂದ್ ಕಡೆ ಓಕೆ ಅನ್ನುವಂಥ ನಿಟ್ಟಿನಲ್ಲಿತ್ತು. ಯಾಕಂದ್ರೆ ಅಂತ ಸಂದರ್ಭದಲ್ಲೇ ಮಳೆ ಬಂತು, ಅಷ್ಟು ನೀರನ್ನು ಕೂಡ ಬಿಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಹೇಗೋ ಪ್ರಕೃತಿಯ ಕೃಪೆ ತೋರಿ ಮಳೆ ಬಂದಿದ್ರಿಂದ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ನೀರು ಹರಿದು ಹೋಗಿರುವಂತಹದ್ದು. ಅಂದ್ರೆ ಕಳೆದ 15 ದಿವಸಗಳಲ್ಲಿ 4.5 TMC ನೀರನ್ನ ಕರ್ನಾಟಕ ಬಿಡಬೇಕಾಗಿತ್ತು. ಆದ್ರೆ ಈಗ ತಮಿಳುನಾಡಿಗೆ ಹರಿದು ಹೋಗಿರುವಂತಹ ನೀರು 7.5 TMC, ಅಂದ್ರೆ 7.5 TMC ನೀರು ಹರಿದೋಗಿದೆ. ಅಂದ್ರೆ 3 TMC ಅವರು ಕೇಳಿದಕ್ಕಿಂತ ಜಾಸ್ತಿ ನೀರು ಹರಿದೋಗಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಕರ್ನಾಟಕ ಕೂಡ ವಾದ ಮಾಡ್ತಿದೆ, 3 TMC ಜಾಸ್ತಿನೇ ನೀರನ್ನು ಹರಿಸಿದ್ದೀವಿ, ನಿಮ್ಮ ಆದೇಶಕ್ಕಿಂತ ಜಾಸ್ತಿನೇ ನೀರು ಹರಿದಿರುವಂತಹದ್ದು. ಹಾಗಾಗಿ ಆಗಸ್ಟ್ ತಿಂಗಳ ಏನು ತಮಿಳುನಾಡು ಬೇಡಿಕೆ ಇಡ್ತಾ ಇದೆ, 16 TMCಯನ್ನು ಬಿಡಬೇಕು ಅನ್ನೋ CWRC ಏನು ಆದೇಶವನ್ನು ಮಾಡಿದೆ, ಇದನ್ನ ಖಂಡಿತವಾಗಿ ಪಾಲಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜಲಾಶಯಗಳು ಬರಿದಾಗುತ್ತೆ, ಕುಡಿಯುವ ನೀರನಿಗೆ ಏನು ಸಂಗ್ರಹಿಸಿ ಇಟ್ಕೊಂಡಿರ್ತಕ್ಕಂಥ ನೀರೇನಿದೆ ಅದನ್ನು ಕೂಡ ಬಿಡಬೇಕಾಗುತ್ತೆ. ಯಾಕಂದ್ರೆ ಬೆಂಗಳೂರು ಅತ್ಯಂತ ದೊಡ್ಡ ನಗರ, ಇಲ್ಲಿ ಇಡೀ ವರ್ಷ ಪೂರ್ತಿ ಈಗ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಮೈಸೂರಿಗೆ ಕುಡಿಯೋ ನೀರಿನ ವ್ಯವಸ್ಥೆ, ಮಂಡ್ಯ ಕುಡಿಯೋ ನೀರಿಗೆ, ಅಷ್ಟೇ ಅಲ್ಲದೆ ದಕ್ಷಿಣ ಒಳನಾಡಿನಲ್ಲಿ ಮಳೆ ಇಲ್ಲ, ಬರಗಾಲ ಪರಿಸ್ಥಿತಿ ಇರುವಂತಹದ್ದು. ಇಂತಹ ಒಣ ಪರಿಸ್ಥಿತಿಯಲ್ಲಿ, ಬರದ ಪರಿಸ್ಥಿತಿಯಲ್ಲಿ ಜನ ಜಾನುವಾರುಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ನಾಲೆಗಳಿಗೆ, ಕೃಷಿಗೆ ನೀರನ್ನು ಬಳಸ್ಕೊಳ್ಬೇಡಿ ಅನ್ನುವಂಥದ್ದನ್ನು ಈಗಾಗಲೇ ಕರ್ನಾಟಕ ಮುಖ್ಯಮಂತ್ರಿಗಳು ನೇರವಾಗಿ ಹೇಳಿರುವಂತಹದ್ದು. ಕರ್ನಾಟಕದ ರೈತರಿಗೆ ನಾವು ಜಲಾಶಯಗಳನ್ನು ನೀರನ್ನು ನೆಚ್ಕೊಂಡು ನೀವು ಬೆಳೆನೇ ಬೆಳಿಬೇಡಿ ಅನ್ನುವಂಥದ್ದನ್ನ ರೈತರಿಗೆ ಹೇಳಿರುವಂಥದ್ದು. ಈಗ ತಮಿಳುನಾಡು ಕೇಳ್ತಾ ಇರ್ತಕ್ಕಂಥದ್ದು ಕೃಷಿಗೆ ನೀರನ್ನು ಕೊಡಿ ಅಂತ ಅಲ್ಲಿ ಕೇಳ್ತಾ ಇದ್ದಾರೆ. ನಮಗೆ ನೀರಿಗೆ, ಕುಡಿಯೋ ನೀರಿಗೆ ನಾವು ನೀರನ್ನು ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಸ್ಥಿತಿ ಇದೆ. ಈಗ CWMA ಆದೇಶ ಏನ್ ಬರುತ್ತೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲನ ಕೆರಳಿಸಿದೆ. ಯಾಕಂದ್ರೆ ಕಳೆದ ಸಭೆಯಲ್ಲಿ ಏನು CWRC ಕೊಟ್ಟಂತಹ ಆದೇಶವನ್ನೇ CWMA ಎತ್ತಿಡಿದಿತ್ತು. ಈಗ CWRC ಈಗ ಕೊಟ್ಟಂತಹ ಆದೇಶವನ್ನ CWMA ಏನ್ ಮಾಡುತ್ತೆ ಅನ್ನುವಂಥದ್ದು ಕರ್ನಾಟಕ ಕೂಡ ಸಮರ್ಥವಾಗಿ ವಾದ ಮಂಡಿಸ್ತಾ ಇದೆ. ಈಗ ಮುಂದೆ ಯಾವುದೇ ರೀತಿಯಂತ ಮಳೆ ಬೀಳುವಂತಹ ಪರಿಸ್ಥಿತಿ ಇಲ್ಲ, ಎಲ್ಲವನ್ನು ಕೂಡ ಗಣನೆಗೆ ತೆಗೆದುಕೊಂಡು ವೈಜ್ಞಾನಿಕವಾಗಿ CWMA ಆದೇಶವನ್ನ ಮಾಡಬೇಕಾಗುತ್ತೆ. ಅಂತಹದೊಂದು ನಿರೀಕ್ಷೆಯಲ್ಲಿ ಕರ್ನಾಟಕದ ಜನತೆ ಕೂಡ ಇರುವಂತದ್ದು. ಹೋಲ್ಡ್ ಒಂದು ನಿಮಿಷ ಮಾತಾಡ್ತಾನೆ. ಹಾಗೆ ಪ್ರಮೋದ್, ಈಗ ಈ ಬಾಕಿ ವಿಚಾರ ಏನಿದು ಅಂತ, ಯಾಕಂದ್ರೆ ಈಗಷ್ಟೇ ಹರೀಶ್ ಜೊತೆಗೂ ಕೂಡ ನಾವು ಮಾತಾಡ್ತಾ
ಇದ್ವಿ. ಈ ಹಿಂದೆ ಏನು ಆದೇಶವನ್ನ ಕೊಟ್ಟಿತ್ತು ಸುಮಾರು 4.5 TMC ಅಷ್ಟು ನೀರು ಹರಿದು ಹೋಗಬೇಕು 15 ದಿನದಲ್ಲಿ ಅಂತೇಳಿ, ಈಗ ಕರ್ನಾಟಕದಿಂದ 7.5 TMC ಅಷ್ಟು ನೀರನ್ನ ಹರಿಸಿದೀವಿ ಅನ್ನುವಂಥದ್ದು. ಯಾಕಂದ್ರೆ ನಮಗೆ ಈ ಭಾಗದಲ್ಲಿ ಸ್ವಲ್ಪ ಅದೃಷ್ಟಕ್ಕೆ ಮಳೆ ಕೂಡ ಬಂತು, ಅದರಿಂದಾಗಿ ಸ್ವಲ್ಪ ಅನುಕೂಲ ಆಯಿತು ಅನ್ನುವಂಥದ್ದು ಕೂಡ ಒಂದು ವಿಚಾರ. ಬಟ್ ಈ ತಮಿಳುನಾಡು ಈಗ ಈ ಜೂನ್ ಜುಲೈ ಬಾಕಿ ನೀರಿಗೆ ಏನು ಪಟ್ಟು ಹಿಡಿತಾ ಇರುವಂಥದ್ದು, ಇದೇನಿದು ವಿಚಾರ ಈಗ ಪ್ರಮೋದ್? ರೆಹಮಾನ್, ಜೂನ್ ಮತ್ತು ಜುಲೈಯಲ್ಲಿ ಎಲ್ಲವೂ ಕೂಡ ನಿಗದಿತ ಕಾಲಮಾನದಲ್ಲಿ ಅಂದರೆ ಸರಿಯಾದಂಥ ಮಳೆ ಪ್ರಮಾಣ ಇದ್ದಂಥ ದಿನಮಾನಗಳಲ್ಲಿ ಒಟ್ಟು 20 TMC ಸರಿಸುಮಾರು 20 TMC ಅಷ್ಟು 2 ತಿಂಗಳಲ್ಲಿ ನೀರು ಬಿಡಬೇಕು. ಇದು ಸ್ಟ್ಯಾಂಡರ್ಡ್ ಪ್ರೊಸೀಜಿಂಗ್ ಆಪರೇಟರ್ ಒಂದು ಭಾಗ. ಹಿಂದೆ ಕೂಡ ಅನೇಕ ಸಂದರ್ಭದಲ್ಲಿ ಟ್ಯಾಂಕ್ ಸಂಪೂರ್ಣ ಇದ್ದಂಥ ಸಂದರ್ಭದಲ್ಲಿ, ಅಣೆಕಟ್ಟೆಗಳು ಸಂಪೂರ್ಣ ಇದ್ದಂಥ ಸಂದರ್ಭದಲ್ಲಿ ನೀರು ಬಿಟ್ಟಂಥ ಉದಾಹರಣೆಗಳು ಸಾಕಷ್ಟಿದೆ. ಅಂದರೆ 2 ತಿಂಗಳು ಸೇರಿ ಸುಮಾರು 20 TMC ನೀರು. ಆದರೆ ಕಳೆದ ಬಾರಿ ಆರ್ಡರ್ ಕೊಟ್ಟಂಥ ಸಂದರ್ಭದಲ್ಲಿ, ಕಳೆದ ಬಾರಿ ಪ್ರಾಧಿಕಾರ ನೀಡಿದಂಥ ಆದೇಶದ ಅನುಗುಣ ಸುಮಾರು 3 ರಿಂದ 4 TMC ನೀರನ್ನು ಬಿಡಲಾಗಿದೆ. ಆದರೆ ರಾಜ್ಯ ಸರ್ಕಾರ 4 TMCಯ ಬದಲಾಗಿ ಹೆಚ್ಚುವರಿ 7 TMC ಕೂಡ ಬಿಟ್ಟಿದೆ. ಅಂದರೆ 7 TMC ನೀರನ್ನು ಕೂಡ ಬಿಟ್ಟಿದೆ. ಈಗಾಗಲೇ ಆದೇಶ ಹಿಂದಿನ ಸ್ಟ್ಯಾಂಡರ್ಡ್ಸ್ಗಳನ್ನು ನೋಡ್ತಾ ಇದ್ರೆ ನಮಗೆ 20 TMC ಬರಬೇಕಾಗಿತ್ತು. ಅದರಲ್ಲಿ 3 TMC ಮಾತ್ರ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬಂದಿದೆ. ಹೀಗಾಗಿ ಬಾಕಿ ಇರುವಂಥ ಒಟ್ಟು TMCಗಳನ್ನು ಲೆಕ್ಕ ಹಾಕ್ತಾ ಇದ್ರೆ ಸುಮಾರು 18 TMC ಬರಬೇಕು ಅನ್ನುವಂಥದ್ದು ಅತ್ತ ತಮಿಳುನಾಡು ವಾದ. ಇನ್ನೊಂದು ಕಡೆಗೆ ನಮ್ಮಲ್ಲಿ ನೀರು ಇಲ್ಲದೇ ಇರುವಂಥ ಕಾರಣಕ್ಕೋಸ್ಕರ, ನೀರು ಸರಿಯಾದ ಪ್ರಮಾಣದಲ್ಲಿ ನೀರು ಇಲ್ಲದೇ ಇರುವಂಥ ಕಾರಣಕ್ಕೋಸ್ಕರ, ಜೊತೆಗೆ ನಮ್ಮ ಬೆಳೆಗಳಿಗೆ ಯಾವುದೇ ರೀತಿಯಂಥ ನೀರು ಇಲ್ಲದೇ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೆ ನೀರು ಬಿಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು ಕರ್ನಾಟಕ ಹೇಳ್ತಾ ಇರುವಂಥ ಮಾತು. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದರೆ ಕರ್ನಾಟಕದ ವಾದ ತುಂಬ ನಿಖರವಾಗಿದೆ. ಈಗಾಗಲೇ ಸಾಕಷ್ಟು ಸಮಸ್ಯೆ ಇದೆ, ಒಳಹರಿವು ಬರ್ತಾ ಇಲ್ಲ, ಜೊತೆಗೆ ಮುಂಗಾರು ಕೂಡ ಆಗ್ತಾ ಇಲ್ಲ. ಹೀಗಾಗಿ ಹಿಂದೆ ನೀವು ಕೊಟ್ಟಂಥ ಆದೇಶದ ಸಂದರ್ಭದಲ್ಲಿ ಸುಮಾರು 36,000 ಕ್ಯೂಸೆಕ್ಸ್ ನೀರು ಹೆಚ್ಚುವರಿಯಾಗಿ ಬಿಡಲಾಗಿದೆ. ಹೀಗಾಗಿ 36,000 ಹೆಚ್ಚುವರಿ ಕ್ಯೂಸೆಕ್ಸ್ ಅನ್ನು ಕೂಡ ನೀವು ಇಲ್ಲಿ ಪರಿಗಣಿಸಬೇಕು ಅನ್ನುವಂಥದ್ದು ಕರ್ನಾಟಕದ ವಾದ. ಜೊತೆಗೆ ಈಗ ಏನು ಸುಮಾರು 12 TMC ನೀರು ಹೇಳ್ತಾ ಇದ್ದಾರೆ, ಪ್ರತಿನಿತ್ಯ 1 TMC ಅಂದರೆ 11,574 ಕ್ಯೂಸೆಕ್ಸ್ ಅಷ್ಟು ನೀರು, ಅಂದರೆ ಹತ್ತತ್ರ 1 TMC ಕೊಡುವಂಥದ್ದು. ಹೀಗಾಗಿ 1 TMC ನೀರು ಪ್ರತಿನಿತ್ಯ ಬಿಡ್ತಾ ಇದ್ರು ಕೂಡ ಅದು 15 ದಿನಗಳಿಗೆ 15 TMC ನೀರು ಖರ್ಚಾಗುತ್ತೆ ರಾಜ್ಯದ ಬಳಿ. ಉದಾಹರಣೆಗೆ ಈಗ ಕಬಿನಿಲಿ ಹತ್ತತ್ರ 19 TMC ಪೈಕಿ 18 TMC ಸಂಪೂರ್ಣವಾಗಿ ಭರ್ತಿಯಾಗಿದೆ. ಇನ್ನು KRS ಅಲ್ಲಿ ಹತ್ತತ್ರ 25 ರಿಂದ 28 TMC ನಡುವೆ ಇದೆ, ಅದರಲ್ಲಿ ಸಿಲ್ಟ್ ಬೇರೆ ಇರುತ್ತೆ. ಹೀಗಾಗಿ ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ ರಾಜ್ಯದ ಬಳಿ ಶೇಖರಣೆ ಇಲ್ಲ. ಈಗ ಎಲ್ಲ ನೀರನ್ನು ಬಿಟ್ಟರೆ ಮುಂದೆ ಯಾವ ರೀತಿ ಕಷ್ಟ ಕಾಲ ಆಗುತ್ತೆ, ನಮಗೆ ಅದೇ ರೀತಿಯಂಥ ಮುಂಗಾರಿನ ಮಳೆ ಅಥವಾ ಇನ್ನಿತರ ಮಳೆ ಬರ್ತಾ ಇಲ್ಲ. ಹೀಗಾಗಿ ತಮಿಳುನಾಡಿಗಾದರೆ ಹಿಂಗಾರು ಮಳೆ ಇದೆ. ಹೀಗಾಗಿ ಇದನ್ನು ಪರಿಗಣಿಸಬೇಕು ಅಂತ ರಾಜ್ಯ ವಾದವನ್ನು ಮುಂದಿಡ್ತಾ ಇದೆ. ಇದೇನಾಗುತ್ತೆ ಇದನ್ನು ನೋಡಬೇಕಾಗತ್ತೆ. ಪ್ರಮೋದ್ ಹಾಗೆ ಹರೀಶ್, ಥ್ಯಾಂಕ್ ಯು ತುಂಬ ಡೀಟೇಲ್ಸ್ಗೆ.